ಧರ್ಮಸ್ಥಳ ಬುರುಡೆ ಪ್ರಕರಣ ಎನ್ಐಎಗೆ ವಹಿಸಲಿಕ್ಕೆ ಆಗ್ರಹಿಸಲಾಗಿರುವಂತದ್ದು ಕರ್ನಾಟಕದ ಸ್ವಾಮೀಜಿಗಳಿಂದ ಅಮಿತ್ ಶಾಗೆ ದೂರನ್ನ ಕೊಡಲಾಗಿದೆ. ಧರ್ಮಸ್ಥಳ ಬುರುಡೆ ಪ್ರಕರಣ ರಾಷ್ಟ್ರೀಯ ತನಿಖಾ ದಳಕ್ಕೆ ವಹಿಸಿ ಅಂತ ಆಗ್ರಹಿಸಲಾಗ್ತಾ ಇದೆ. ಆಕ್ಚುಲಿ ಬಿಜೆಪಿ ಜೆಡಿಎಸ್ನವರು ಕೂಡ ಈ ಆಗ್ರಹವನ್ನ ಮಾಡಿದ್ರು. ಈಗ ಸ್ವಾಮೀಜಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಖುದ್ದು ಭೇಟಿಯಾಗಿ ಮನವಿಯನ್ನ ಸಲ್ಲಿಸಿರುವಂತದ್ದು ಶ್ರೀಗಳ ನಿಯೋಗ. ವಚನಾನಂದ ಶ್ರೀ ನೇತೃತ್ವದಲ್ಲಿ 8 ಶ್ರೀಗಳಿಂದ ಅಮಿತ್ ಶಾಗೆ ದೂರನ್ನ ಸಲ್ಲಿಸಲಾಗಿದೆ. ವಜ್ರದೇವಿ ಮಠದ ರಾಜಶೇಖರಾನಂದ ಶ್ರೀಗಳು ಸಹ ಇದ್ರು. ಒಟ್ಟು 8 ಜನ ಶ್ರೀಗಳಿದ್ರು. ಕೇಂದ್ರದ ಗೃಹ ಸಚಿವರಾಗಿರುವಂತ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಮನವಿಯನ್ನ ಸಲ್ಲಿಸಿದ್ದಾರೆ. ಧರ್ಮಸ್ಥಳ ಬುರುಡೆ ಪ್ರಕರಣದ ಬಗ್ಗೆ ಅಮಿತ್ ಶಾಗೆ ಮಾಹಿತಿಯನ್ನ ಕೊಡಲಾಗಿದೆ. ಸುಮಾರು 1 ಗಂಟೆಗಳ ಕಾಲ ಚರ್ಚೆಯನ್ನ ನಡೆಸಿದ್ದಾರಂತೆ ಶ್ರೀಗಳ ನಿಯೋಗದವರು. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಬಯಲಾಗಬೇಕು ಅಂತ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಸ್ವಾಮೀಜಿಗಳಿಂದ ಬುರುಡೆ ಕೇಸ್ ಮಾಹಿತಿಯನ್ನ ಪಡೆದಿದ್ದಾರೆ ಅಮಿತ್ ಶಾ. ಅಂದ್ರೆ ಅವರ ಅಭಿಪ್ರಾಯ ಏನು ಅಂತ ಪಡ್ಕೊಂಡಿದ್ದಾರೆ. ಬಾಹುಬಲಿ ಬೆಟ್ಟದ ತಪ್ಪಲಿನಲ್ಲಿ ನಡೆದಂತ ಉತ್ಖನನದ ಬಗ್ಗೆ ಶ್ರೀಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ ಅಂತ ಹೇಳಿದ್ದಾರಂತೆ. ಅಮಿತ್ ಶಾ ಅವರು ಸೂಕ್ತ ರೀತಿಯಲ್ಲಿ ಸ್ಪಂದಿಸಿದ್ದಾರಂತೆ. ಎನ್ಐಎಗೆ ವಹಿಸಲಾಗುತ್ತಾ ಸ್ವಾಮೀಜಿಗಳು ಕೊಟ್ಟಿರುವಂಥ ದೂರಿನ ಅನ್ವಯ. ಹಿಂದೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದರಾಗಿರುವಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಮನವಿಯನ್ನು ಮಾಡಿಕೊಂಡಿದ್ರು. ಹಾಗೆ ಬಿಜೆಪಿಯವರು ಜೆಡಿಎಸ್ನವರು ಕೂಡ ಮನವಿಯನ್ನು ಅಂದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಎನ್ಐಎಗೆ ವಹಿಸಬೇಕು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ವಿದೇಶದಿಂದ ಎಲ್ಲ ಫಂಡಿಂಗ್ ಆಗಿದೆ, ಇದರ ಜಾಲ ತುಂಬ ದೊಡ್ಡದಿದೆ ಅಂತೆಲ್ಲ ಹೇಳಿ ಆರೋಪವನ್ನು ಮಾಡಲಾಗ್ತಾ ಇರುವಂಥದ್ದು. ಸೊ ಈಗ ಸದ್ಯಕ್ಕೆ ಇರುವಂಥ ಕುತೂಹಲ ಅಮಿತ್ ಶಾ ಅವರು ಎನ್ಐಎಗೆ ವಹಿಸುವಂಥ ನಿಟ್ಟಿನಲ್ಲಿ ನಿರ್ಧಾರವನ್ನು ಮಾಡ್ತಾರಾ ಅಂತ. ಈಗ ಆಲ್ರೆಡಿ ಇಡಿ ಆಫೀಸರ್ಸ್ ಕೇಳಿದ್ದಾರೆ, ವಿದೇಶಿ ಫಂಡಿಂಗ್ ಏನಾದರೂ ಆಗಿದೆಯಾ, 5 ವರ್ಷಗಳ ಒಂದು ಅಕೌಂಟ್ ಟ್ರಾನ್ಸಾಕ್ಷನ್ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೇಳಿರುವಂಥದ್ದು. ಸೊ ಹೀಗಾಗಿ ಅದರಲ್ಲಿ ಏನಾದರೂ ಸ್ವಲ್ಪ ಇಂಟ್ ಗೊತ್ತಾದರೂ ಕೂಡ ಈ ಒಂದು ತನಿಖೆ ಇನ್ನೆಷ್ಟು ಆಳ ಅಗಲಕ್ಕೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಎನ್ಐಎನೂ ಕೂಡ ಅವಾಗ ಎಂಟ್ರಿ ಆದರೂ ಆಗಬಹುದು. ಅಲ್ಲಿ ಸ್ಪಷ್ಟವಾದಂಥ ಒಂದು ಮಾಹಿತಿಯನ್ನು ಪಡ್ಕೊಂಡೇ ಎನ್ಐಎಗೆ ವಹಿಸಬೇಕಾ ಬೇಡವಾ ಅನ್ನುವಂಥ ನಿರ್ಧಾರ ಆಗುತ್ತೆ. ಬಟ್ ಸದ್ಯದ ಒಂದು ತನಿಖೆಯನ್ನು ಗಮನಿಸ್ತಾ ಇದ್ರೆ SITನೂ ಕೂಡ ತುಂಬ ಸಮರ್ಥವಾಗಿ ತನಿಖೆಯನ್ನು ಮಾಡ್ತಾ ಇದೆ, ನೋ ಡೌಟ್ ಆ ವಿಚಾರದಲ್ಲಿ. ಇನ್ನು ಧರ್ಮಸ್ಥಳ ಪ್ರಕರಣ ಎನ್ಐಎ ತನಿಖೆಗೆ ಆಗ್ರಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಈಗ ಮನವಿ ಮಾಡಿರ್ಬೋದು. ನಾವು ಈಗ SIT ಮಾಡಿ ತನಿಖೆ, ಈಗ SIT ಮಾಡಿದ್ದೇ ಸರಿ ಇಲ್ಲ ಅನ್ನೋ ಅಂತ ಚರ್ಚೆ ಮಾಡಿದ್ರು. ತನಿಖೆ ಮಾಡೋದೇ ಸರಿ ಇಲ್ಲ ಅಂತ ಚರ್ಚೆ ಮಾಡ್ತಿದ್ದವರು ಈಗ ಇದ್ದಕ್ಕಿದ್ದಂಗೆ NIA ಕೊಡಿ, NIA ತನಿಖೆ ಮಾಡಿ, ಅದು ತನಿಖೆ ಅಲ್ವಾ? ಅದು ತನಿಖೆ ಅಲ್ವಾ? ಹಣ ಬಂದಿದೆ ಅದನ್ನ NIAನವರು NIA ವ್ಯಾಪ್ತಿಗೆ ಆಮೇಲೆ ಯೋಚನೆ ಮಾಡಲಿ. ಅದನ್ನ ಹಣ ಬಂದು ಫಾರಿನ್ ನಿಂದ ಫಂಡಿಂಗ್ ಆಗಿದೆ ಅಂತ ಅಂದಾಗ ಕೇಂದ್ರ ಸರ್ಕಾರ ಅದನ್ನ ನೋಡ್ಲೇಬೇಕಾಗ್ತದೆ. ರಾಜ್ಯ ಸರ್ಕಾರ ಸ್ವಾಭಾವಿಕವಾಗಿ ನೋಡಕ್ಕಾಗೋದಿಲ್ಲ. ಮನವಿ ಮಾಡಿರ್ಬೋದು. ನಾವು ಧರ್ಮಸ್ಥಳ ಪ್ರಕರಣವನ್ನ ಎನ್ಐಎಗೆ ಕೊಡಬೇಕು ಎಂಬ ಒತ್ತಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ, ರಾಮಲಿಂಗಾರೆಡ್ಡಿ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಡೋಣ. NIAನ ಮಾಡಲಿ, CBIನ ಮಾಡಲಿ, ಮತ್ತೆ ಯಾರು ಮಾಡಬೇಕು ತನಿಖೆ? ನಮ್ಮ ಅಧಿಕಾರಿಗಳೇ ಮಾಡಬೇಕಲ್ಲ. ಅವ್ರ ಸಿಬ್ಬಂದಿಗಳು ಬಂದ್ ಮಾಡ್ತಾರೆ. ಅಲ್ಲಿ CBI ಅವರು ನಮಗೆ ಲೆಟರ್ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದವರು ನಮ್ಮ ಅಂದಿನ ಚೀಫ್ ಸೆಕ್ರೆಟರಿ ಲೆಟರ್ ಬರೆದಿದ್ದಾರೆ. ಅವರ ಅಮಿತ್ ಶಾ ಅವರು, ಮೋದಿ ಅವರು ಏನು ತೀರ್ಮಾನ ಮಾಡ್ತಾರೆ ಮಾಡಲಿ. ಆದರೆ ನಾವು ಕೇಳಿರೋ ಪ್ರಶ್ನೆಗೆ ಉತ್ತರನೇ ಕೊಟ್ಟಿಲ್ಲ ಇವರಿನ್ನ. ಮಹೇಶ್ ತಿಮ್ಮಾರೋಡಿ ಯಾರು, ಯಾರ ಶಿಷ್ಯ, ಯಾರ ಗರಡಿನಲ್ಲಿ ಬೆಳೆದವರು, ಯಾಕೆ ಅಲ್ಲಿ ಅವರ ಏನು ಆಂತರಿಕ ಭಿನ್ನಾಭಿಪ್ರಾಯಗಳಿಂದ ಅದು ಯಾಕೆ ಸರ್ಕಾರಕ್ಕೆ ಹಾಕ್ತಾ ಇದ್ದಾರೆ? ಯಾರು ಶಿಷ್ಯಂದ್ರಿರು, ಯಾರು ಗರಡಿನಲ್ಲಿ ಬೆಳೆದವರು? ನಿಮ್ಮ ಗಿರೀಶ್ ಮಟ್ಟಣ್ಣನವರು BJP ಯುವ ಮೋರ್ಚಾದ ಅಧ್ಯಕ್ಷ, ಮಾಜಿ ಅಧ್ಯಕ್ಷ, BJPಯ ಅಧಿಕೃತವಾದಂಥ ಕ್ಯಾಂಡಿಡೇಟ್. B ಫಾರ್ಮ್ ತೊಗೊಂಡಿದ್ದಾರೆ BJPದು. ಎಲ್ಲಿಗೆ? ಗುರ್ಮಿಟ್ಕಲ್ನಲ್ಲಿ. ಮತ್ತು ಎಲ್ಲ ನೀವೇ ಚೂಟೋದು, ನೀವೇ ತೊಡಲು ತೂಗೋದ? ನಾನು ಹೇಳ್ತಾ ಇದ್ದೀನಿ, ಇಟ್ ಈಸ್ ನಥಿಂಗ್ ಬಟ್ BJP ವರ್ಸಸ್ BJP, RSS ವರ್ಸಸ್ RSS. ನನಗೆ ಲಾಜಿಕ್ಕೇ ಅರ್ಥ ಆಗಿಲ್ಲ. BJP ಅವರು ಧರ್ಮಸ್ಥಳ ಚಲೋ ಯಾತ್ರೆ ಯಾರಿಗೋಸ್ಕರ ಮಾಡಿದ್ರು? ಧರ್ಮಾಧಿಕಾರಿಗಳು ಪರವಾಗಿ ಮಾಡಿದ್ರು, ಹೌದಾ? ಅದಕ್ಕಿಂತ ಮುಂಚೆ ಯಾರ ಮನೆಗೆ ಹೋಗಿದ್ರು? ಸೌಜನ್ಯ ಅವರ ಮನೆಗೆ ಹೋಗಿದ್ರು. ಅಲ್ಲಿ ಸೌಜನ್ಯ ಅವರ ಸಂಬಂಧಿಕರು ಏನಂತ ಹೇಳಿದ್ರು? ಯಾರ ವಿರುದ್ಧ ದೂರು ಕೊಟ್ಟರು? BJP ನಾಯಕರ ವಿರುದ್ಧ ದೂರು ಕೊಟ್ಟರು. ಅಲ್ಲಿನ ಯಾರು ಪರವಾಗಿ ಇವರು ಬ್ಯಾಟಿಂಗ್ ಮಾಡೋಕ್ಕೆ ಹೋಗಿದ್ರು ಅವ್ರ ವಿರುದ್ಧವಾಗಿ ದೂರು ಕೊಟ್ಟರು. 2 ದೋಣಿ ಮೇಲೂ ಕಾಲಿಟ್ಟು ಇವರು ಪ್ರಯಾಣ ಮಾಡ್ತಾ ಇದ್ದಾರೆ BJP ಅವರು. ಸ್ವಾಮೀಜಿಗಳು ನನಗೆ ಅದ್ರ ವಿಚಾರ, ಸ್ವಾಮೀಜಿಗಳ ವಿಚಾರ ಗೊತ್ತಿಲ್ಲ ನನಗೆ. ನನ್ನ ಅಭಿಪ್ರಾಯದಲ್ಲಿ
SIT ತನಿಖೆ ಮಾಡ್ತಾ ಇದೆ, ಸರಿಯಾದ ದಾರಿನಲ್ಲೇ ಹೋಗ್ತಾ ಇದೆ. ಮತ್ತು SIT ತನಿಖೆನ ಎಲ್ಲರೂ ಕೂಡ ಸ್ವಾಗತ ಮಾಡಿದರು. ಆಮೇಲೆ BJPಯವರು ಏನು ಕಾರಣನೋ ಗೊತ್ತಿಲ್ಲ, ಅವರು ಅದಕ್ಕೆ NIA ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಸೌಜನ್ಯ ಪ್ರಕರಣ ಕೂಡ ಕೇಂದ್ರ ಸರ್ಕಾರದ CBI ತನಿಖೆ ಮಾಡಿದ್ದು, ಕೇಂದ್ರದಲ್ಲಿ CBI ಸರ್ಕಾರನೇ ಇತ್ತು. ಯಾಕೆ ನ್ಯಾಯ ಸಿಗಲಿಲ್ವೋ ನನಗಂತೂ ಗೊತ್ತಿಲ್ಲ. ಈಗ NIAಗೆ ಯಾಕೆ ಹೇಳ್ತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ. CBI ಅವ್ರದ್ದೇ, NIAನೂ ಅವ್ರದ್ದೇ, ಯಾಕೆ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ. ನನ್ನ ಅಭಿಪ್ರಾಯದಲ್ಲಿ SIT ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಸೌಜನ್ಯ ಕೊಲೆ ಅಂತಲ್ಲ, ಮತ್ತು ಈ ಬುರ್ಡೆ ಪ್ರಕರಣ ಇದೆಯಲ್ಲ, ಇದೆಲ್ಲ ಕೂಡ ಒಂದು ತಾರ್ಕಿಕ ಹಂತಕ್ಕೆ ಬರೋ ಎಲ್ಲ ಲಕ್ಷಣಗಳು ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಇಲ್ಲಿ ಪ್ರಮುಖವಾಗಿ ಗಮನಿಸೋದಾದ್ರೆ ನೋಡ್ತಾ ಇದ್ವಲ್ಲ, ಮೊನ್ನೆ ಧರ್ಮಸ್ಥಳ ಸತ್ಯಯಾತ್ರೆ ನಡೆದಂಥ ಸಂದರ್ಭದಲ್ಲಿ JDS ಆಗಿರ್ಬೋದು, ಮತ್ತೊಂದು ಕಡೆ BJPಯವರು ಕೂಡ ಅಷ್ಟೇ ಧರ್ಮಸ್ಥಳ ಚಲೋ ಮಾಡಿದಂಥ ಸಂದರ್ಭದಲ್ಲೂ NIAಗೆ ಕೊಡಬೇಕು ಈ ಪ್ರಕರಣವನ್ನ, ಯಾಕೆಂದ್ರೆ ಹಾಳಾಗೆಲ್ಲ ತುಂಬಾ ದೊಡ್ಡದಿದೆ, ಇದರ ವ್ಯಾಪ್ತಿ ದೊಡ್ಡದಿದೆ ಅಂತೆಲ್ಲ ಹೇಳ್ತಾ ಇದ್ರು. ಏನೋ ಒಂದು ಕಡೆ ಸ್ವಾಮೀಜಿಗಳ ನಿಯೋಗ ಬೇರೆ ಹೋಗಿ ಮನವಿಯನ್ನ ಮಾಡ್ಕೊಂಡಿರುವಂಥದ್ದು ಅಮಿತ್ ಶಾ ಅವರನ್ನ. ಏನು ಹೇಳಿದ್ರಂತೆ, ಮತ್ತೆ BJP JDS ಈ ಎಲ್ಲ ನಾಯಕರ ಆಗ್ರಹ ಯಾವ ಕಾರಣಕ್ಕೋಸ್ಕರ NIA ತನಿಖೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೋಡಿದಾದ್ರೆ ಪೃಥ್ವಿ, ಪ್ರಮುಖವಾಗಿ ಬಿಜೆಪಿ ಮತ್ತು JDS ಹೇಳ್ತಾ ಇರುವಂತದ್ದು ಈ ಪ್ರಕರಣದಲ್ಲಿ ವಿದೇಶಿ ಫಂಡಿಂಗ್ ಆಗಿದೆ, ಯೂಟ್ಯೂಬರ್ಗಳ ಮೇಲೆ ವಿದೇಶಿಯಿಂದ ಹಣ ಬಂದಿದೆ, ಆ ಹಣದ ಆಮಿಷದ ಮೂಲಕವಾಗಿ ಅವರು ಆ ಕ್ಷೇತ್ರದ ವಿರುದ್ಧ ಮತ್ತು ಹೆಗ್ಡೆಯವರ ವಿರುದ್ಧವಾಗಿ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಈ ಪ್ರಕರಣದ ದಿಕ್ಕು ತಪ್ಪಿಸೋಕೆ ನೋಡ್ತಾ ಇದ್ದಾರೆ. ಇದಕ್ಕೆ ನೇರವಾದ ಕಾರಣ ವಿದೇಶದಿಂದ ಬಂದಂತ ಫಂಡಿಂಗ್. ಅದೇ ಕಾರಣಕ್ಕಾಗಿ NIA ಈ ಪ್ರಕರಣವನ್ನ ವಹಿಸಬೇಕು, NIAಗೆ ಈ ಪ್ರಕರಣವನ್ನ ಕೊಡಬೇಕೆಂಬ ಆಗ್ರಹವನ್ನ JDS ಮತ್ತೆ ಬಿಜೆಪಿ ಮಾಡ್ತಾ ಇದೆ. ಇವತ್ತು ಸ್ವಾಮೀಜಿಗಳು ಒಂದು ಹೆಜ್ಜೆ ಮುಂದೆ ಹೋಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಈ ಪ್ರಕರಣವನ್ನ NIAಗೆ ಕೊಡಬೇಕೆಂಬ ಹೇಳಿ ಆಗ್ರಹಪೂರ್ವಕವಾದ ಮನವಿಯನ್ನು ಮಾಡಿದ್ದಾರೆ. ಆ 8 ಪೀಠದ ವಿವಿಧ ಸ್ವಾಮೀಜಿಗಳು ಅಲ್ಲಿ ಹೋಗಿದ್ದಾರೆ. ಅದರಲ್ಲಿ ಆ ಮಂಗಳೂರಿನ ಗುರುಪುರದ ವಜ್ರದೇಹಿ ಶ್ರೀಗಳು ಕೂಡ ಇದ್ರು. ಅವರೇ ಹೇಳುವಂತ ಪ್ರಕಾರವಾಗಿ ನೇರವಾಗಿ ಈ ಸ್ವಾಮೀಜಿಗಳ ನಿಯೋಗ ಹೋಗಿ ಅಮಿತ್ ಶಾ ಬಳಿ ಕೇಳಿಕೊಂಡಿರೋದು, ಆ ಧರ್ಮಸ್ಥಳದ ವಿಚಾರವಾಗಿ ಇಲ್ಲಿ ಷಡ್ಯಂತ್ರ ಆಗ್ತಾ ಇದೆ, ಎಡಪಂಥೀಯರು ಸೇರಿ ಒಂದು ಧರ್ಮಕ್ಷೇತ್ರವನ್ನ ತುಳಿಯುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಈ ಪ್ರಕರಣದ ಹಿಂದೆ ವಿದೇಶದಿಂದ ಬರುವಂತಹ ಫಂಡಿಂಗ್ ಕೂಡ ಇದೆ, ವಿದೇಶಿಯಿಂದ ಬಂದಂತಹ ಹಣದ ಮೂಲದಿಂದಾಗಿ ಈ ಎಲ್ಲ ಪ್ರಕರಣಗಳು ಆಗ್ತಾ ಇರುವಂತದ್ದು. ಹಾಗಾಗಿ ನೇರವಾಗಿ ಹಣದ ಮೂಲ ಯಾವುದು ಅಂತ ಹೇಳಿ ಅದನ್ನ ಪತ್ತೆ ಹಚ್ಚಬೇಕು. ಜೊತೆಗೆ ವಿದೇಶದಿಂದ ಬರುವಂತಹ ಹಣದ ಯಾರು ಹಣ ಕೊಡ್ತಾ ಇದ್ದಾರೆ, ಎಡಪಂಥೀಯರಿಗೆ ಯಾರೆಲ್ಲ ಈ ರೀತಿಯಾಗಿ ಹಣದ ಆಮಿಷವನ್ನ ಕೊಟ್ಟು ಧರ್ಮಕ್ಷೇತ್ರವನ್ನ ನಾಶ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಂಬ ನೇರ ಆರೋಪವನ್ನ ಮಾಡಿರುವಂತದ್ದು. ಆ ಸ್ವಾಮೀಜಿಗಳು ಇಲ್ಲಿ ಮತ್ತೆ 2 ಕ್ಷೇತ್ರಗಳನ್ನ ಉಲ್ಲೇಖ ಮಾಡಿದ್ದಾರೆ. ಈ ಹಿಂದೆ ತಿರುಪತಿಯಲ್ಲಿ ಕೂಡ ಇದೇ ಮಾದರಿಯ ಕೆಲಸಗಳು ಆಯ್ತು, ಶಬರಿಮಲೆಯಲ್ಲಿ ಕೂಡ ಇದೇ ಮಾದರಿಯ ಕೆಲಸಗಳಾಯ್ತು. ಇದೀಗ ಧರ್ಮಸ್ಥಳದ ಸರದಿ, ಆ ಧರ್ಮಸ್ಥಳವನ್ನ ವ್ಯವಸ್ಥಿತವಾಗಿ ತುಳಿಯುವಂತ ಕೆಲಸಗಳು ಇಲ್ಲಿ ಆಗ್ತಾ ಇದೆ ಎಂಬ ಮಾಹಿತಿಯನ್ನ ಅಮಿತ್ ಶಾ ಅವರಿಗೆ ಕೊಟ್ಟಿದ್ದಾರೆ. ಒಂದು ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ಅಮಿತ್ ಶಾ ಇದಕ್ಕೆ ಪೂರಕವಾಗಿ ಸ್ಪಂದನೆ ಮಾಡಿ, ನಾನು ಈ ಪ್ರಕರಣದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ, ಜೊತೆಗೆ ಈ ಪ್ರಕರಣವನ್ನ NIAಗೆ ಕೊಡುವ ನಿಟ್ಟಿನಲ್ಲಿ ಕ್ಯಾಬಿನೆಟ್ನಲ್ಲಿ ಕೂಡ ಚರ್ಚೆ ಮಾಡಿ ಒಂದು ತೀರ್ಮಾನವನ್ನ ಕೈಗೊಳ್ತೀನಿ ಅನ್ನೋದನ್ನ ಭರವಸೆ ಕೊಟ್ಟಿದ್ದಾರೆ ಅಮಿತ್ ಶಾ. ಹಾಗಾಗಿ ಅದೇ ಭರವಸೆಯಲ್ಲಿ ಸ್ವಾಮೀಜಿಗಳು ಮತ್ತೆ ತಮ್ಮ ಪೀಠಕ್ಕೆ ಹಿಂತಿರುಗಿರುವಂತದ್ದು. ವಜ್ರದೇಹಿ ಶ್ರೀಗಳು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರವಾಗಿ ಇಲ್ಲ ಅಮಿತ್ ಶಾ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆ ಕೊಟ್ಟಿದ್ದಾರೆ. ಮುಂದಿನ ಕ್ಯಾಬಿನೆಟ್ನಲ್ಲಿ ಇದನ್ನಿಟ್ಟು ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳೋದಾಗಿ ಹೇಳಿದ್ದಾರೆ ಎಂಬ ಮಾಹಿತಿಯನ್ನ ಕೊಟ್ಟಿದ್ದಾರೆ. JDS ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು ಇದೇ ಕಾರಣವನ್ನು ಇಟ್ಕೊಂಡು NIAಗೆ ಕೊಡಬೇಕು ಈ ಪ್ರಕರಣವನ್ನ ಅಂತ ಹೇಳಿದ್ದೆ. ಆದರೆ ಕಳೆದ 47 ದಿನಗಳ SITಯ ನಾವು ತನಿಖೆಗಳನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ, ಬಹಳ ಹತ್ತಿರದಿಂದ ಗಮನಿಸ್ತಾ ಇದ್ದೀವಿ, ಬಹಳ ಪಾರದರ್ಶಕವಾಗಿ ಕೆಲಸಗಳು ಆಗ್ತಾ ಇದೆ. ಯಾರ ಆಮಿಷ, ಯಾರ ಸ್ವಾಮೀಜಿಗಳು ಹರಿಹರದ ಮಠದವರು, ಓಕೆ, ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಕಿಶನ್, ಇಲ್ಲಿ ನೀವು ಮಾತನಾಡ್ತಾ ಇದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸೋದಾದ್ರೆ ಯಾವುದೇ ತನಿಖೆನೇ ಆಗಬೇಕಾಗಿಲ್ಲ, ಯಾಕೆಂದ್ರೆ ಧರ್ಮಸ್ಥಳ ಶುದ್ಧವಾಗಿದೆ, ಸುಮ್ಮನೆ ಆರೋಪ ಬರ್ತಾ ಇದೆ ಅಷ್ಟೇ ಅಂತ ಹೇಳ್ತಾ ಇದ್ದಂಥವ್ರು ಇವತ್ತು NIA ತನಿಖೆಗೆ ಆಗ್ರಹಿಸ್ತಾ ಇರುವಂಥದ್ದನ್ನು ನೋಡ್ತಾ ಇದ್ರೆ ಇದರಲ್ಲೂ ಕೂಡ ರಾಜಕಾರಣ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ನಾನು BJP JDS ಆಂಗಲ್ ಅಲ್ಲಿ ಹೇಳ್ತಾ ಇದ್ದೀನಿ, ಬಿಕಾಸ್ ಎಲ್ಲ ಕ್ರೆಡಿಟು ಕೂಡ ಕಾಂಗ್ರೆಸ್ಗೆ ಹೋಗ್ಬಿಡುತ್ತೆ. ಗೊಂದಲ ನಿವಾರಿಸಿದ್ದು ಕಾಂಗ್ರೆಸ್ ಅಂತ ಆಗ್ಬಿಡುತ್ತೆ. ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ JDS ಮತ್ತು BJP ಅವರು ಏನು ಮಾಡಿರಲಿಲ್ಲ, ಕಾಂಗ್ರೆಸ್ ಬಂದು ಎಲ್ಲವನ್ನೂ ಕೂಡ ಶುದ್ಧ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತ ಕಾರಣಕ್ಕೂ ಕೂಡ ಈ ಒಂದು NIA ತನಿಖೆಗೆ ಆಗ್ರಹಿಸ್ತಾ ಇರ್ಬೋದಾ BJP JDS ನವರು? ಖಂಡಿತ ಇದರಲ್ಲಿ ಒಂದು ರಾಜಕೀಯದ ವಾಸನೆ ಖಂಡಿತವಾಗಿಯೂ ಇದೆ. ಯಾಕಂದ್ರೆ ಜನಸಾಮಾನ್ಯ ಕೂಡ ಅದೇ ಮಾತನ್ನ ಹೇಳ್ತಾ ಇರುವಂತದ್ದು. ಆ ಬಿಜೆಪಿ ಮತ್ತು JDSನವರಿಗೆ SITಯ ತನಿಖೆ ಬಗ್ಗೆ ಯಾವುದೇ ರೀತಿಯಾಗಿ ಅಪಸ್ವರಗಳಿಲ್ಲ, SITಯ ತನಿಖೆ ಬಗ್ಗೆ ಯಾವುದೇ ರೀತಿಯಾಗಿ ಗೊಂದಲಗಳಿಲ್ಲ, ಯಾವುದೇ ರೀತಿಯಾಗಿ ಆತಂಕಗಳು ಕೂಡ ಇಲ್ಲ.